ಬರ್ಕೊಳ್ಳಿದನ್ನ. ಸೇಮ್ ಕ್ವಶನ್ ಲಾಸ್ಟ್ ಇಯರ್ DCT ಕೊಟ್ಟಿದ್ದ, ಕೊಡ್ತೀನಿ ಇವಾಗ. ಸೇಮ್ ಕ್ವಶನ್ ಮಾಡ್ಬೇಕು ಇವಾಗ, ನೋಡೋಣ. ನೋಡಿ 2023 ಕ್ವಶನ್ ಕೊಟ್ಟಿರೋದು, ಸ್ಟ್ರೈಟ್ ಲೈನ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿರೋದು ಇದು. ಈ ಸಾಲ್ವ್ ಮಾಡಿದ್ರೆ 1 ಮಾರ್ಕ್ಸ್ ಗ್ಯಾರಂಟಿ ನಿಮ್ಗೆ. ಇವಾಗ ಹೆಂಗ್ ಮಾಡಿದ್ರು ಹಂಗೆ ಮಾಡಿ. ಟೆಲ್ ಮಿ ದ ಆನ್ಸರ್. ನಿಧಾನಕ್ಕೆ ಮಾಡಿ, ಅರ್ಧ ಹರಿ ಬರಿಬೇಡ. ಗೋ ಇನ್ ಯುವರ್ ಫೇಸ್ ಓನ್ಲಿ. ಇಫ್ ದ ಸ್ಟ್ರೈಟ್ ಲೈನ್ಸ್ ax plus by is equal to c and a dash x plus b dash y is equal to c dash are perpendicular if ಈ ಎರಡು ಲೈನ್ಸ್ ಯಾವಾಗ ಪರ್ಪೆಂಡಿಕ್ಯುಲರ್ ಆಗುತ್ತೆ, ಯಾವ ಕಂಡೀಷನ್ ಮೇಲೆ ಅಂತ. ಏನಪ್ಪಾ ಆಪ್ಷನ್ ಬಿ ನಾ? ಆಪ್ಷನ್ ಬಿ ಸರ್. ಆಪ್ಷನ್ ಬಿ. ಗೊತ್ತಾಯ್ತಾ ಇವಾಗ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ? ಆಪ್ಷನ್ ಬಿ ಸರ್. ಮಾಡಿ ಮಾಡಿ ಮಾಡಿ. ನೋಡಿ ಇದು 2023 ಕ್ವಶನ್, ಫಸ್ಟ್ ಕ್ವಶನ್ ನಿಮಗೆ ಸ್ಟ್ರೈಟ್ ಲೈನ್ಸ್ ಅಲ್ಲಿ 4 ಮಾಡ್ತೀನಿ ಇವಾಗ 1 by 1. ನಿಮ್ಗೆ ಐಡಿಯಾ ಬರುತ್ತೆ ಇವಾಗ. ಇಷ್ಟೇನಾ ಸರ್ ಸ್ಟ್ರೈಟ್ ಲೈನ್ಸ್ ಅಂತ? ಇಷ್ಟೇನಾ ಸರ್? ಹಾ ಇಷ್ಟೇ ಕಣ. 1 ಮಾರ್ಕ್ ಕ್ವಶನ್ ಇದು. ಬಂತಾ? ಎಸ್ ಸರ್. ಎಸ್ ಸರ್. ಮಾಡ್ಬೇಕಾ? ಸರ್ ಮಾಡಿ ಸರ್. ನಿಮಗ್ ಬೇಡ, ಬೇರೆಯವ್ರು ಬೇಕಿರುತ್ತೆ. ಮಾಡಿ ಸರ್. ಮಾಡಿ ಮಾಡಿ ನಿಧಾನಕ್ಕೆ ಮಾಡಿ. ಮಾಡ್ತೀನಿ ಖಂಡಿತ, ಬೇಡ ಅಂದ್ರೂ ಮಾಡ್ತೀನಿ, ತಲೆ ಕೆಡ್ಸ್ಕೊಂಬೇಡಿ. ಸೊ 2 ಲೈನ್ ಕೊಟ್ಟಿದ್ದಾನೆ. ಲೈನ್ 1 ಇವೆಲ್ಲ ಕ್ಲೀನ್ ಆಗಿ ಬರ್ಕೊಳ್ಳೋದು ಬೇಡ, ನಾನು ಮಾಡ್ಕೊಂಡು ಹೋಗ್ತೀನಿ, ಅರ್ಥ ಆಗ್ಲಿ ಅಂತ. ನೀವು ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ಮಾಡ್ಬೇಕು. L1 is equal to ax plus by minus c is equal to 0. So m1 is equal to minus a by b and L2 is equal to a dash x plus b dash y minus c dash is equal to 0. ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಸೊ m2 is equal to minus a dash by b dash. Okay. Sorry. So if lines are perpendicular, in condition m1 into m2 is equal to minus 1. Correct? So m1 is to minus a by b, m2 is to minus a dash by b dash is equal to minus 1. So idu cancel agate. A into a is equal to a dash, b into b is equal to b dash is equal to minus 1. Cross multiply ಮಾಡಿ. a dash is equal to b dash. So ಏನು ಕೊಟ್ಟಿದ್ದ ನಿಯರ್ ಬೈ ಈಕ್ವಲೆಂಟ್ ಯಾವುದು? ಮೈನಸ್ ಬಿ ಬಿ a dash. ಮೈನಸ್ ಬಿ ಬಿ. ಓಕೆ, ಮೈನಸ್ ಬಿ ಬಿ ಡ್ಯಾಶ್. ಮೈನಸ್ ಬಿ ಬಿ ಡ್ಯಾಶ್. ಪರವಾಗಿಲ್ಲ, ಹುಷಾರಾಗಿದ್ದೀರಾ. ದಟ್ ಇಂಪ್ಲೈಸ್ ಇದನ್ನ ಈ ಕಡೆ ತಗೊಂಡ್ರೆ a ಡ್ಯಾಶ್ ಪ್ಲಸ್ ಬಿ ಬಿ ಡ್ಯಾಶ್ ಇಸ್ ಇಕ್ವಲ್ ಟು 0. ಸೊ ಇದು ಬಂದು ಆಪ್ಷನ್ ಬಿ ಬರುತ್ತೆ. 1 ಮಾರ್ಕ್ ಅಪ್ಪ ಇದಕ್ಕೆ. ಈಸಿ ಇಲ್ವಾ? ಗೊತ್ತಿಲ್ಲ, ಬರ್ಬೋದು. ಎ ಬದಲು ಎಕ್ಸ್ ಬರ್ಬೋದು ಅಲ್ವಾ, LM ಬರ್ಬೋದು, ಇಲ್ಲ ವ್ಯಾಲ್ಯೂ ಕೇಳ್ಬೋದು. ಮ್ಯಾಥ್ಸ್ ಎಲ್ಲ ಇಷ್ಟೇ ಕಂಡ್ರು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಿಟ್ಟು ನೋಡಿ. ಇವಾಗ ಸ್ಟ್ರೈಟ್ ಲೈನ್ಸ್ ಕಷ್ಟ ಅಂತ ಇದ್ರೆ ಇವಾಗ ನೋಡಿ, ಒಂದು ಐಡಿಯಾ ಬಂದ್ರೆ ಎಷ್ಟು ಈಸಿ ಅನ್ಸಲ್ವಾ ಅರ್ಥ ಮಾಡ್ಕೊಂಡ್ರೆ? ಕಳಿಸ್ಲಾ? ಸೊ ಇದು ಫಸ್ಟ್ ಕ್ವಶನ್. 4 ಕ್ವಶನ್ ಕೊಟ್ಟಿದ್ದ, 4 ಕ್ವಶನ್ ಸಾಲ್ವ್ ಮಾಡೋಣ ಇವತ್ತು. ನೋಡ್ಕೊಂಡು ಮಾಡ್ಬೇಡಿ, ಅಲ್ಲೇನ ಇದ್ರೆ ಮುಂದೆ ಇಟ್ಕೊಂಡು ನೋಡ್ದಿರಾ ಮಾಡಿ. ಸೆಕೆಂಡ್ ಕ್ವಶನ್, ದ y intercept of any line passing through origin is ಏನಪ್ಪಾ? 0 ಸರ್. 0. ನೋಡ್ತಾನೆ ಆನ್ಸರ್ ಹೇಳ್ಬೋದಲ್ಲ ಇದನ್ನ. ಯಾಕೆ y ಕೇಳಿದಾನೆ, y ಕೇಳಿದಾನೆ. ಸೊ ಇದು ಆರಿಜಿನ್ 0. ಸೊ ಯಾವ ಲೈನ್ ಹಿಂಗ್ ಪಾಸ್ ಆಗ್ತಾ ಇದ್ರೆ ಎಕ್ಸ್ ಬರಲ್ಲ, ವೈ ಬರಲ್ಲ. ಕರೆಕ್ಟಾ? ಸೊ ಆಟೋಮೆಟಿಕಲಿ ದ ವ್ಯಾಲ್ಯೂ ಇಸ್ 0,0. ಯಾಕಂದ್ರೆ ಆರಿಜಿನ್ ಥ್ರೂ ಪಾಸ್ ಆಗ್ತಾ ಇದೆ. ಸೊ ಇದು ಕಟ್ ಆಗಲ್ಲ, ಇದು ಕಟ್ ಆಗಲ್ಲ. ಇಂಟರ್ಸೆಪ್ಟ್ ಅಂದ್ರೆ ಏನು? ಇಲ್ಲ ಎಕ್ಸ್ ಕಟ್ ಆಗ್ಬೇಕು, ಇಲ್ಲ ವೈ ಕಟ್ ಆಗ್ಬೇಕು. ಕರೆಕ್ಟಾ? ಇಲ್ಲ ಎಕ್ಸ್ ಕಟ್ ಆಗ್ಬೇಕು, ಇಲ್ಲ ವೈ ಕಟ್ ಆಗ್ಬೇಕು. ಎರಡು ಕಡೆ ಕಟ್ ಆಗಲ್ಲ, ಥ್ರೂ ಆರಿಜಿನ್ ಹೋಗುತ್ತೆ. ಸೊ 2 0 ಬರುತ್ತೆ. ಸೊ ಆಟೋಮೆಟಿಕಲಿ ಆಪ್ಷನ್ ಇಸ್ 0. ವೈ ಇಂಟರ್ಸೆಪ್ಟ್ ಅಂತಂದ್ರೆ ನೋಡಿ, ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಲೈನ್ ಹಿಂಗ್ ಕಟ್ ಆಗ್ಬೇಕು, ಲೈನ್ ಹಿಂಗ್ ಕಟ್ ಆಗ್ಬೇಕು. ಲೈನ್ ಹಿಂಗಿದೆಯಾ, ಹಿಂಗಿದೆಯಾ? ಪಾಸಿಂಗ್ ಥ್ರೂ ದ ಆರಿಜಿನ್. ಆರಿಜಿನ್ ಅಂದ್ರೆ ಇದು ಓ ಪಾಯಿಂಟ್, ಇಲ್ಲಿ ಪಾಸ್ ಆಗ್ತಾ ಇದೆ ಲೈನು. ವೈ ಆಕ್ಸಿಸ್ ಕಟ್ ಮಾಡ್ತಾ ಇಲ್ಲ. ವೈ ಇಂಟರ್ಸೆಪ್ಟ್ ಬೇಕು ಅಂದ್ರೆ ವೈ ಆಕ್ಸಿಸ್ ಕಟ್ ಮಾಡಬೇಕು. ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ ಎಕ್ಸ್ ಆಕ್ಸಿಸ್ ಕಟ್ ಮಾಡಬೇಕು. ಇಫ್ ಐ ಟೇಕ್ ದ ಲೈನ್ ಲೈಕ್ ದಿಸ್, ಈ ಲೈನ್ ತಗೊಂಡ್ರೆ ಈ ಪಾಯಿಂಟ್ ನ ಎಕ್ಸ್ ಅಂತ ಕರಿತೀನಿ, ಈ ಪಾಯಿಂಟ್ ನ ವೈ ಅಂತ ಕರಿತೀನಿ. ವೈ ಇಂಟರ್ಸೆಪ್ಟ್ ಅಂಡ್ ದಿಸ್ ಎಕ್ಸ್ ಇಂಟರ್ಸೆಪ್ಟ್. ಕರೆಕ್ಟ್ ಅಲ್ವಾ? ಸೊ ಲೈನ್ ಈ ತರ ಇದ್ರೆ ಅಥವಾ ಈ ತರ ಇದ್ರೆ ಇದು ಪಾಸಿಬಲ್. ಬಟ್ ಈ ತರ ಇದ್ದಾಗ ವೈನೂ ಕಟ್ ಆಗ್ತಾ ಇಲ್ಲ, ಎಕ್ಸ್ ನೂ ಕಟ್ ಆಗ್ತಾ ಇಲ್ಲ. ಸೇಮ್ ಕ್ವಶನ್ ಎಕ್ಸ್ ಇಂಟರ್ಸೆಪ್ಟ್ ಅಂತ ಕೇಳ್ತಾನೆ, ಅವಾಗೇನ್ ಆನ್ಸರ್? ಮಗು 0ನೇ. ಯಾಕಂದ್ರೆ ಎಕ್ಸ್ ಕೋಆರ್ಡಿನೇಟ್ 0, ವೈ ಕೋಆರ್ಡಿನೇಟ್ 0ನೇ. ಕರೆಕ್ಟ್? ಎನಿ ಡೌಟ್ಸ್? ನೋಡಿ 2 ಮಾರ್ಕ್ಸ್ ಎಷ್ಟು ಈಸಿ ಇದೆ ನೋಡಿ. ಅದಕ್ಕೆ ನೋಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ಬೇಗ ಆನ್ಸರ್ ಹೇಳ್ತೀರಾ.
ಅರ್ಥ ಆಗಿಲ್ಲ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಗ್ಬೇಕು ಅಂತ ನೋಡ್ಬೇಕು, ಕುತ್ಕೊಂಡು ಮಾಡ್ಬೇಕು. ಇದಂತೂ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್. ಇದಲ್ಲ, ಈ ಟೈಪ್ ಸ್ಲೋಪ್ ಇಂಟರ್ಸೆಪ್ಟ್ ಆಪ್ಷನ್ ಡಿ. y = mx + c. ಈ D. ಟೈಪ್ ಆಪ್ಷನ್ ಡಿ ನೋಡಿ. ಈ ಟೈಪ್ ಒನ್ ಆಫ್ ದ ಎಕ್ಸ್ಪೆಕ್ಟ್ ಟೈಪ್. ಅಂದ್ರೆ ಯಾವ್ದೋ ಒಂದು ಫಾರ್ಮುಲಾ ಕೇಳೋದು. ನಿಮ್ಗೆ ಒಂದು ಫಾರ್ಮುಲಾಸ್ ಅಂತ ಒಂದು ಇಟ್ಟಿದ್ದೀನಿ, ನೋಡಿದ್ರ? ಎಲ್ಲಾ ಚಾಪ್ಟರ್ದು ಇಟ್ಟಿದ್ದೀನಿ, ಇನ್ನ ಆಡ್ ಅಪ್ ಮಾಡ್ತೀನಿ. Yes, sir. ತಗೊಂತಾ ಇದೀರಾ ಟೆಸ್ಟ್? ತಗೊಂಬೇಕು. ಯಾವಾಗ ನೀವು ಎಲ್ಲಾ ಟೆಸ್ಟ್ ನ ಏನ್ ತಗೊಂತೀರಾ, ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಾ, ಯು ವಿಲ್ ಬಿ ಓಕೆ ವಿತ್ ದ ಫಾರ್ಮುಲಾಸ್. ಕರೆಕ್ಟ್? 15-20 ಕ್ವಶನ್ ಕೊಟ್ಟಿದ್ದೀನಿ ರಫ್ಲಿ. ಎಲ್ಲಾ ಕರೆಕ್ಟ್ ಬರ್ಬೇಕು, ಒಂದು ತಪ್ಪಾಗ್ಬಾರ್ದು. ಅದು ಎಷ್ಟು ಸಲ ಬೇಕಾದ್ರೆ ತಗೊಳ್ಳಿ, ಅಡ್ವಾಂಟೇಜ್ ಆಗುತ್ತೆ ಅದು ಫಾರ್ಮುಲಾಸ್. ಅದು Yes, sir. ನೋಡಿ, ಅವಾಗ ನೋಡ್ತಾನೆ ಹೇಳ್ಬೋದು ಆನ್ಸರ್. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ y = mx + c ಮೈಂಡ್ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಆಮೇಲೆ ಅಬ್ಸರ್ವ್ ಮಾಡಿ, ಆ ಟೆಸ್ಟ್ ತಗೊಂಡಾಗ ಒಂದ್ಸಲಿ ತಗೊಂತಿರಲ್ಲ, ಸೇಮ್ ಕ್ವಶನ್ ಸೇಮ್ ಆಪ್ಷನ್ಸ್ ಸೇಮ್ ಜಾಗದಲ್ಲಿ ಬರಲ್ಲ. ಬರ್ತಾ ಇದೆಯಾ? Yes, no, sir. No, sir. ಅಡ್ವಾಂಟೇಜ್ ಆಗುತ್ತಲ್ವಾ? Yes, sir. ಯಾಕಂದ್ರೆ ಇವಾಗ ಸೇಮ್ ಆಪ್ಷನ್ ಇಟ್ಬಿಟ್ರೆ ನೆಕ್ಸ್ಟ್ ಅದು ಗೊತ್ತಿರುತ್ತೆ ನಿಮ್ಗೆ, ಇಂಥವೆಲ್ಲ ಗೊತ್ತಿರುತ್ತೆ, ಜ್ಞಾಪನ ಇರುತ್ತೆ. ಇವೆಲ್ಲ ಜ್ಞಾಪನ ಇರಲ್ಲ. ಇದು ಫಸ್ಟ್ ಆಪ್ಷನ್ ಫಸ್ಟ್ ಕ್ವಶನ್, ಸೆಕೆಂಡ್ ಆಪ್ಷನ್ ಥರ್ಡ್ ಕ್ವಶನ್ ಫಸ್ಟ್ ಆಪ್ಷನ್. ಅದಕ್ಕೆ ಅದನ್ನು ಕೊಟ್ಟಿಲ್ಲ. ಏನು ಅಂದ್ರೆ ಐಡೆಂಟಿಫೈ ಮಾಡಬೇಕು. ನೋಡಿ, 3 ಮಾರ್ಕ್ಸ್ ಇದು 3ನೇ ಕ್ವಶನ್. ಇದು ಈ ತರ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಅಂದ್ರೆ ಫಾರ್ಮುಲಾ ಬೆಲೆ ಲಾಸ್ಟ್ ಕ್ವಶನ್ ಈ ತರ ಕೇಳ್ಬಿಟ್ರೆ ಎಷ್ಟು ಈಸಿ ಅಲ್ಲ? Yes, sir. 20 ಮಾರ್ಕ್ಸ್ ಗೆ ಬರೀ ಫಾರ್ಮುಲಾನೇ ಕೇಳ್ಬಿಡ್ಬೇಕು ಸರ್. ಓಹೋ, ಬುದ್ಧಿವಂತ ನೀನೇ ಕಣೋ. ಯಾವ ಕಾಲೇಜ್ ನೀನು? ಸರ್ JSS ಪಾಲಿಟೆಕ್ನಿಕ್. ಬಯಟ್ ಮಾಡ್ಕೊಂಡು ಹೋಗಿ ಬಂದ್ಬಿಡ್ತೀವಿ, ಫಾರ್ಮುಲಾಸ್ ಇಲ್ಲ. ಬಾಯಟ್ ಮಾಡ್ಬಾರ್ದು ಕಣ್ರೋ. ಅಂದ್ರೆ ಬಾಯಟ್ ಮಾಡ್ಬಿಡಿ, ಬರೀತಾ ಇರಬೇಕು. ಆ ಟೆಸ್ಟ್ ತಗೊಳ್ಳಿ ಸಾಕು, ನಿಮ್ಗೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ನಿಮ್ಗೆ ಕುತ್ಕೊಂಡ್ ಬರೀಬೇಕು ಅವೆಲ್ಲ ಬರ್ಬೇಕು ಅಂದ್ರೆ. ಬಟ್ 1 or 2 ಕ್ವಶನ್ಸ್ ಇದ್ದಿರುತ್ತೆ ಈ ತರ ಫಾರ್ಮುಲಾ ಇರೋದು. ಒಂದು ಮ್ಯಾಥ್ಸ್ ಅಲ್ಲಿ ಒಂದು 3 to 4 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. 20 ಮಾರ್ಕ್ಸ್ಗೆ 3 to ರಫ್ಲಿ ಒಂದು 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ದ ಟ್ಯಾಂಜೆಂಟ್ ಆಫ್ ದ ಆಂಗಲ್ ಆಫ್ ಇಂಟರ್ಸೆಕ್ಷನ್ ಬಿಟ್ವೀನ್ ಇವತ್ತು ಮಾಡಿದ್ದು m1 + m2. ಆಮೇಲೆ ಇದ್ರಲ್ಲಿ ಇನ್ನೊಂದು ಹೇಳ್ತೀನಿ, ಒಂದು ನಿಮಿಷ, ಏನ್ ಮಾಡ್ತೀರಾ ಅಂತ. ಆಪ್ಷನ್ ಡಿ ನೋಡಿ. ಇದು ಮಾಡಿದಾಗ ಒಂದು ಗಮನ ಇಟ್ಕೊಳ್ಳಿ, ಪರ್ಟಿಕ್ಯುಲರ್ಲಿ ಫಾರ್ಮುಲಾ ಕೇಳಿದಾಗ ಸ್ವಲ್ಪ ಹುಷಾರಾಗಿ ಟೈಮ್ ತಗೊಂಡು ಥಿಂಕ್ ಮಾಡಿ. ಇವಾಗ ಆನ್ಲೈನ್ ಇರೋದ್ರಿಂದ ಮತ್ತೆ ರಿವೋಕ್ ಮಾಡ್ಬೋದು, ಆಪ್ಷನ್ ಸಿಗುತ್ತೆ ನಿಮಗೆ, ಡೋಂಟ್ ವರಿ. ಬಟ್ ಆದ್ರೂ ಹುಷಾರಾಗಿ ಮಾರ್ಕ್ ಮಾಡಿ. ಇನ್ ಕೇಸ್ ಸೇಮ್ ಫಾರ್ಮುಲಾಗೆ ನೋಡಿ ಪ್ಲಸ್ ಅಲ್ಲಿ ಹಾಕಿದಾನೆ, ಇಲ್ಲಿ ಮೈನಸ್ ಹಾಕಿದಾನೆ, ಇದನ್ನ ಮಾಡೋ ಬದಲು ಇದನ್ನ ಮಾಡಿದೀರಾ ಅಂತಂದ್ರೆ ಅನ್ನೆಸರಿ ಮಾರ್ಕ್ಸ್ ಕಳ್ಕೊಂತೀರಾ. ಇದು ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿ, ಇವೆರಡೂ ಸೇಮ್ ಇದೆ, ಜಸ್ಟ್ ಇಲ್ಲಿ ಪ್ಲಸ್ ಮೈನಸ್ ಚೇಂಜಸ್ ಇದೆ. ಮೇಲೆ ನ್ಯೂಮಿನೇಟರ್ ಕರೆಕ್ಟ್ ಆಗಿದೆ, ಡಿನಾಮಿನೇಟರ್ ಮಾತ್ರ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಬಟ್ ಆಕ್ಚುಲಿ ಪ್ಲಸ್ ಬರಬೇಕು. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ಇದನ್ನ ಮಾರ್ಕ್ ಮಾಡ್ಬಿಡ್ತೀರಾ. ಇದು ಮಿಸ್ಟೇಕ್ಸ್ ಕಾಮನ್ ಆಗಿ ಮಾಡೋದೆಲ್ಲರೂ. ಈಸಿ ಇರುತ್ತೆ, ಈಸಿಯಾಗಿ ಮಿಸ್ಟೇಕ್ ಮಾಡ್ತೀರಾ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅದಕ್ಕೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು, ಟೆಸ್ಟ್ ತಗೊಳ್ಳಿ ಅಷ್ಟೇ. ಒಂದೇ ಆಪ್ಷನ್, ಬೇರೆ ಆಪ್ಷನ್ ಇಲ್ಲ. ಕ್ಲಿಯರ್? Yes, sir. ಸೊ ಇಲ್ಲಿಗೆ ಸ್ಟ್ರೈಟ್ ಲೈನ್ಸ್ ಕತೆ ಮುಗೀತು. ಇಷ್ಟಪ್ಪ 4 ಕ್ವಶನ್ ಕೇಳಿದ್ದೆ 23 ಅಲ್ಲಿ. ಈಸಿ ಅನಿಸ್ತು ಚಾಪ್ಟರ್ ಇವಾಗ? ಆರ್ ಯು ಕಾನ್ಫಿಡೆಂಟ್? ಎಸ್ ಸರ್, ನಮ್ಗೆ 4 ಮಾರ್ಕ್ಸ್ ಬರುತ್ತೆ ಸರ್. ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ ನಮ್ಗೆ, 4 ಮಾರ್ಕ್ಸ್ ಮಿಸ್ ಮಾಡಲ್ಲ ಅಂತ. ಇದೇ ಕಾನ್ಫಿಡೆನ್ಸ್ ಎವ್ರಿ ಚಾಪ್ಟರ್ ಆದ್ಮೇಲೆ ಬರುತ್ತೆ. ಬರ್ಸ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಒನ್ಸ್ ಯುವರ್ ಕಾನ್ಫಿಡೆಂಟ್, ಏನ್ ಗೊತ್ತಾ, ಕಾನ್ಫಿಡೆಂಟ್ ಆಗಿ ಎಸ್ ಸರ್ ಐ ಆಮ್ ಹ್ಯಾವಿಂಗ್ ಐಡಿಯಾ ಬರುತ್ತೆ ಸರ್, ಅಷ್ಟು ಸಾಕು. ಆಟೋಮೆಟಿಕಲಿ 2 ಮಾರ್ಕ್ಸ್ ಬೂಸ್ಟ್ ಅಪ್ ಆಗುತ್ತೆ. ತಪ್ಪಾಗೋದು ಕರೆಕ್ಟ್ ಆಗುತ್ತೆ. ಕನ್ಫ್ಯೂಷನ್ ಇರೋದು ಬೇಡ. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ. ಇವಾಗ ಯಾರೋ ಪ್ರಾಬ್ಲಮ್ ಕೇಳ್ತಾ ಇದ್ರು, ಅರ್ಥ ಆಗಿಲ್ಲ ಸರ್, ಅರ್ಥ ಆಗಿಲ್ಲ ಅಂತ. ವಿಡಿಯೋಸ್ ಇರುತ್ತೆ, ಕುತ್ಕೊಂಡು 1 ಅಲ್ಲ 3 ಸಲ ನೋಡಿ, ಅದೇ ಪ್ರಾಬ್ಲಮ್ ನೋಡಿ. ನೋಡಿದಾಗ ಅರ್ಥ ಆಗುತ್ತೆ ನಿಮಗೆ. ಸ್ಟಿಲ್ ಡೌಟ್ಸ್ ಬಂತಾ, ನಂಗೊಂದು ಪಿಂಗ್ ಮಾಡಿ, ಸರ್ ಏನ್ ಸರ್ ಇದು ಅಂತ. ಐ ವಿಲ್ ಗಿವ್ ದ ರಿಪ್ಲೈ, ಡೋಂಟ್ ವರಿ.